ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಪ್ರಕರಣ. ಇವತ್ತು ಬೆಳಗ್ಗೆ ಬೇಲ್ ಮೇಲೆ ಅಲ್ಲು ಅರ್ಜುನ್ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಇದು ರಾಜಕೀಯ ಪ್ರೇರಿತ ಬಂಧನ ಅನ್ನುವಂತಹ ಆರೋಪ ಕೂಡ ವಿಪಕ್ಷದವರು ಮಾಡ್ತಾ ಇದ್ದಾರೆ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಅದರ ಜೊತೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವರಿಂದಲೂ ಕೂಡ ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಕಿಡಿಕಾರಲಾಗಿದೆ. ಕ್ರಿಯೇಟಿವ್ ಇಂಡಸ್ಟ್ರಿ ಬಗ್ಗೆ ಇವರಿಗೆ ಯಾವುದೇ ಗೌರವ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಈ ಘಟನೆಯಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಸರ್ಕಾರ ಪಬ್ಲಿಸಿಟಿ ಸ್ಟಂಟ್ ಅಲ್ಲಿ ತೊಡಗಿದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ನಿನ್ನೆಯೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ಅಲ್ಲಿ ಸೆಕ್ಯೂರಿಟಿ ಲೋಪ ಆಗಿದೆ ಅನ್ನುವಂತಹ ವಿಚಾರ ಅಲ್ವಾ ಅನ್ನುವಂಥ ಪಾಯಿಂಟ್ ಅನ್ನ ಜಡ್ಜ್ ಕೂಡ ಮೆನ್ಷನ್ ಮಾಡ್ತಾರೆ. ಆದರೆ ಇಲ್ಲಿ ಪ್ರಕರಣದ A11 ಆರೋಪಿಯಾಗಿದ್ದಾರೆ, 11ನೇ ಆರೋಪಿಯಾಗಿದ್ದಾರೆ ಅಲ್ಲು ಅರ್ಜುನ್ ಅವರು. ಅವ್ರನ್ನ ಅರೆಸ್ಟ್ ಮಾಡಿರೋದು ಒಂದು ರೀತಿ ಸರ್ಕಾರದ ಪಬ್ಲಿಸಿಟಿ ಸ್ಟಂಟ್ ಅನ್ನುವಂತಹ ಆರೋಪವನ್ನ ಅಶ್ವಿನಿ ವೈಷ್ಣವ್ ಆದಿಯಾಗಿ ಬೇರೆ ಬೇರೆ ನಾಯಕರು ಕೂಡ, ವಿಪಕ್ಷ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ನೋಡಿ, ಅಷ್ಟು ದೊಡ್ಡ ನಟನನ್ನ ನಮ್ಮ ಸರ್ಕಾರ ಅರೆಸ್ಟ್ ಮಾಡಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು FIRಗೆ ಸಂಬಂಧಪಟ್ಟಂತೆ ಅನ್ನುವಂತಹ ಕಂಪ್ಲೇಂಟ್ ಅನ್ನ, ಆ ಇನ್ಫಾರ್ಮೇಶನ್ ನ ಹೊರಗಡೆ ತಿಳಿಸುವಂತಹ ಪ್ರಯತ್ನ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 6:30 ಬೇಲ್ ಮೇಲೆ ಹೊರ ಬಂದಿದ್ದಾರೆ ಅಲ್ಲು ಅರ್ಜುನ್. ಇದರ ಬೆನ್ನಲ್ಲೇ ಇದು ರಾಜಕೀಯ ಪ್ರೇರಿತ ಬಂಧನ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪಿಸ್ತಾ ಇವೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕ್ರಿಯೇಟಿವ್ ಇಂಡಸ್ಟ್ರಿ ಬಗ್ಗೆ ಇವರಿಗೆ ಯಾವುದೇ ಗೌರವ ಇಲ್ಲ ಅಂದಿದ್ದಾರೆ. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. Went to watch a movie and due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I've been doing that for the last 20 years. Last 20 years I've been going to watch my films, and I've been to that place not just only for my film, for my uncle's films. I've been there more than 30 times in my life. And never something like this has ever happened. It is purely accidental, purely unfortunate. And I will be there for the family to support them in whatever way I can. We can never cover the loss or death of a person, but in whatever possible way I will be there for the family to support them. And once again, I'd like to thank each and every one of you from all over. बहुत शुक्रिया सबके लिए. अंदर के प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేస్తున్నాను. ಈ ಕಾಲ್ತುಳಿತ ಪ್ರಕರಣದಲ್ಲಿ ಮೃತ ರೇವತಿ ಅವರಕ್ಕೆ ನಾನು ಶ್ರದ್ಧಾಂಜಲಿಯನ್ನ ಮತ್ತೊಂದು ಸಲ ಅರ್ಪಿಸ್ತೀನಿ. ಅವರ ಕುಟುಂಬದ ಸಹಾಯಕ್ಕಾಗಿ ನಾನು ಎಂದೆಂದೂ ಇರ್ತೀನಿ ಅಂತ ಹೇಳಿ ಇವತ್ತು ಜೈಲಿಂದ ಬಿಡುಗಡೆ ಆದ ಬಳಿಕ ಅಲ್ಲು ಅರ್ಜುನ್ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಪೊಲೀಸರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಹೊರಗಡೆ. ಬೇರೆ ಬೇರೆ ಸಿನಿಮಾ ನಟಿಯರಾಗಿರಬಹುದು, ಗಣ್ಯರಾಗಿರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲು ಅರ್ಜುನ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡೋದಕ್ಕಂತ ಹೇಳಿ ಥಿಯೇಟರ್ಗೆ ಹೋದವರು ಅಲ್ಲಿ ಬರ್ತಿದ್ದೀವಿ ಅಂತ ಹೇಳಿ ಆಲ್ರೆಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಭದ್ರತೆ ಒದಗಿಸೋದು ಅವ್ರ ಕೆಲಸ. ಅವ್ರು ಸರಿಯಾಗಿ ಆ ಕೆಲಸ ಮಾಡದೇ ಇದ್ರೆ ಇಲ್ಲಿ ಅಲ್ಲು ಅರ್ಜುನ್ ಅವ್ರನ್ನ ಸಿಲುಕಿಸುವಂತಹ ಪ್ರಯತ್ನ ಆಗ್ತಿದೆಯಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.